ಸಾವಿಗೆ ಸವಾಲೊಡ್ಡಿದ ಗಟ್ಟಿಗಿತ್ತಿ 9 ತಿಂಗಳ ಬಳಿಕ ಭೂಮಿಗೆ ಧರೆಗೆ ಸುರಕ್ಷಿತವಾಗಿ ಇಳಿದ ಸುನಿತಾ ವಿಲಿಯಮ್ಸ್. ಕೊನೆಯ 17 ಗಂಟೆ ಸುನಿತಾಗೆ ಸವಾಲು, ಧರೆಗಿಳಿದಿದ್ದೇ ರೋಚಕ. ಫಲಿಸಿತು ಕೋಟ್ಯಾಂತರ ಜನರ ಪ್ರಾರ್ಥನೆ, ಸುನಿತಾಗೆ ಪುನರ್ಜನ್ಮ. Onishi, the first Crew 10 astronaut through the hatch, followed by Peskov. ಪ್ರಯತ್ನಂ ಸರ್ವಾರ್ಥ ಸಾಧನಂ. ಒಂದಲ್ಲ ಎರಡಲ್ಲ, ಅದು ಬರೋಬ್ಬರಿ 9 ತಿಂಗಳ ಹೋರಾಟ ಅಂದ್ರೆ ಬರೀ ಹೋರಾಟ ಮಾತ್ರವಲ್ಲ, ಅಕ್ಷರಶಃ ಚಿತ್ರಹಿಂಸೆ. ಸವಾಲೊಡ್ಡಿ ನಿಂತು ಜೀವದ ಹಂಗು ಬಿಟ್ಟು ತಾಯ್ನಾಡಿಗಾಗಿ 9 ತಿಂಗಳು ಸೆರೆವಾಸ ಅನುಭವಿಸಿ ಇವರು ಬರೋದೇ ಇಲ್ಲ, ಮುಗೀತು ಕತೆ ಅನ್ನೋ ಅಷ್ಟರಲ್ಲಿ ಅಜ್ಞಾತವಾಸದಿಂದ ಭೂಮಿಗೆ ಹಿಂತಿರುಗಿದ್ದಾರೆ. ಸಾಧನೆ ಮಾಡಲೇಬೇಕು ಎಂದು ಪಟ್ಟು ಬಿಡದೆ ಈ ಛಲಗಾತಿ ತನ್ನನ್ನ ತಾನು ತೊಡಗಿಸಿಕೊಂಡಿದ್ದಾಳೆ. ಆಕೆಯ ಈ ಸಾಧನೆಗೆ ಇಡೀ ಪ್ರಪಂಚವೇ ಕೊಂಡಾಡ್ತಾ ಇದೆ. ಇಡೀ ಬಾಹ್ಯಾಕಾಶವೇ ನಿಬ್ಬೆರಗಾದ್ರೂ ಏನೂ ಅಚ್ಚರಿ ಇಲ್ಲ. ಆಕಾಶದಿಂದ ಸುನಿತಾ ಧರೆಗಿಳಿದ ಆ 17 ಗಂಟೆಗಳ ರೋಚಕ ಪ್ರಯಾಣ ಹೇಗಿರುತ್ತೆ ಗೊತ್ತಾ? ಹೌದು, ನಮ್ಮಲ್ಲಿ ಸಾಕಷ್ಟು ಜನರಿದ್ದಾರೆ. ಹುಟ್ಟಿದ ಊರು ಬಿಟ್ಟು ಬೇರೆ ಊರಿಗೆ ಹೋಗಿ ಜಸ್ಟ್ 4 ದಿನ ಇದ್ದು ಬರೋದಕ್ಕೆ ಒದ್ದಾಡಿ ಬಿಡ್ತೀವಿ. ತುಂಬಾ ಅಂದ್ರೆ ಅಬ್ಬಬ್ಬಾ ಅಂದ್ರೆ ಒಂದೇ ವಾರ, 1 ತಿಂಗಳು ಕಾಲ ತಮ್ಮ ಮನೆ ಮಠ ಬಿಟ್ಟು ಹೋಗಿ ಇರಬಹುದು. ಅದಾದ ಮೇಲೆ ಬದುಕು ಕಷ್ಟ ಅನಿಸಿಬಿಡುತ್ತೆ. ಇದೇ ಕಾರಣಕ್ಕೆ ಎಷ್ಟೋ ಜನ ವಿದೇಶಗಳಲ್ಲಿ ಒಳ್ಳೆ ಕೆಲಸ ಸಿಕ್ಕರೂ ಕೂಡ ತಾಯ್ನಾಡನ್ನ ಬಿಟ್ಟು ಹೋಗೋಕೆ ಹಿಂಜರಿತಾರೆ. ಅಂಥದ್ರಲ್ಲಿ ಭೂಮಿಯನ್ನೇ ಬಿಟ್ಟು ಜನರ ಸುಳಿವೇ ಇಲ್ಲದ ಬೇರೆಯದ್ದೇ ಲೋಕದಲ್ಲಿ 9 ತಿಂಗಳ ಕಾಲ ಇದ್ದು ವಾಪಸ್ ಭೂಮಿಗೆ ಬರುವುದು ಅಂದ್ರೆ ಹುಡುಗಾಟನ? ನಿಜವಾಗಿಯೂ ನಂಬೋಕಾಗುತ್ತಾ? ಪವಾಡ ಅನ್ಸೋದಿಲ್ವಾ? ಪವಾಡ ಇರ್ಲಿ, ಇದು ನಿಜಕ್ಕೂ ಅದ್ಭುತವೇ ಸರಿ. ಅಂತಹ ಅದ್ಭುತವನ್ನ ಸೃಷ್ಟಿ ಮಾಡಿರೋದು ಬೇರೆ ಯಾರೂ ಅಲ್ಲ, ಜಗತ್ತು ಕಂಡ 2 ಶಕ್ತಿಶಾಲಿ ಗಗನಯಾತ್ರಿಗಳು. ಸಾವಿಗೆ ಸಡ್ಡು ಹೊಡೆದು ನಿಂತವರು. ಒಬ್ಬರು ಭಾರತೀಯ ಮೂಲದ ಅಮೆರಿಕ ಗಗನಯಾತ್ರಿ ಸುನಿತಾ ವಿಲಿಯಮ್ಸ್ ಹಾಗೂ ಅಮೆರಿಕದ ಮತ್ತೊಬ್ಬ ಗಗನಯಾತ್ರಿ ಬುಚ್ ವಿಲ್ಮೋರ್. ಪ್ರಿಯ ವೀಕ್ಷಕರೇ, ಮೋಡದ ಮರೆಯಲ್ಲಿ 8 ದಿನದ ಕೆಲಸಕ್ಕೆಂದು ಹೋದವರು 9 ತಿಂಗಳು ಅಲ್ಲೇ ಉಳಿದು ಬಿಡ್ತಾರೆ. ತಿನ್ನಲು ರುಚಿಯಾದ ಊಟವಿಲ್ಲ, ಬದಲಿಗೆ ಪ್ರೋಟೀನ್ ಮಾತ್ರೆಗಳು. ದೇಹ ಸಂಪೂರ್ಣವಾಗಿ ಬದಲಾಗಿರುತ್ತೆ. ಭೂಮಿಗೆ ಬಂದ ನಂತರ ಆಕೆ ಅನುಭವಿಸುವ ಕಷ್ಟ ಒಂದೆರಡಲ್ಲ, ಅಂದ್ರೆ ಸಾಲು ಸಾಲು ಸವಾಲುಗಳನ್ನ ಆಕೆ ಅನುಭವಿಸ್ತಾಳೆ. ಗುರುತ್ವಾಕರ್ಷಣೆ ಇಲ್ಲದ ಸ್ಥಳದಲ್ಲಿ ಇದ್ದ ಕಾರಣ ಭೂಮಿಗೆ ಹೊಂದಿಕೊಳ್ಳಲು ಬಹಳ ಕಷ್ಟವಾಗುತ್ತೆ. ಅಮೆರಿಕ ಬಾಹ್ಯಾಕಾಶ ಸಂಸ್ಥೆ ನಾಸಾದ ಗಗನಯಾತ್ರಿಗಳಾದ ಸುನಿತಾ ಹಾಗೂ ಬುಚ್ ಭೂಮಿಗೆ ಬರುವುದು ಬಿಡಿ, ಜೀವಂತವಾಗಿ ಉಳಿಯೋದು ಕಷ್ಟ ಅಂತ ಅದೆಷ್ಟೋ ವರದಿಗಳು ಬಂದವು. ಭೂಮಿಯಿಂದ ಬರೋಬ್ಬರಿ 400 ಕಿಲೋಮೀಟರ್ಗಳಷ್ಟು ಎತ್ತರ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಇವರಿಬ್ಬರು ಹೋಗಿದ್ದು ಜಸ್ಟ್ 1 ವಾರದ ಕೆಲಸಕ್ಕಾಗಿ. ಆದ್ರೆ ಅವರಿದ್ದ ಸ್ಟಾರ್ ಲೈನರ್ ಕ್ಯಾಪ್ಸೂಲ್ಸ್ನಲ್ಲಾದ ಒಂದೇ ಒಂದು ತಾಂತ್ರಿಕ ದೋಷ ಹತ್ತಿರ 9 ತಿಂಗಳುಗಳ ಕಾಲ ಇಬ್ಬರೂ ಆಗಸದಲ್ಲೇ ಸಿಲುಕುವಂತೆ ಮಾಡಿಯೇ ಬಿಡ್ತು.
ಸಾಕಷ್ಟು ಬಾರಿ ಪ್ರಯತ್ನ ಮಾಡಿದ್ರೂ ಕೂಡ ಒಂದಲ್ಲ ಒಂದು ಸಮಸ್ಯೆ ಎದುರಾಗ್ತಾನೇ ಇತ್ತು. ಆದ್ರೀಗ ಕೋಟ್ಯಾನುಕೋಟಿ ಜನರ ಪ್ರಾರ್ಥನೆ ಫಲಿಸಿದೆ. ನವಮಾಸ ಮುಗಿಸಿದ ಸುನಿತಾಗೆ ಪುನರ್ಜನ್ಮ ಸಿಕ್ಕಂತಾಗಿದೆ. ಹೌದು, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣ ಹೇಗಿರುತ್ತೆ ಅಂದ್ರೆ ಜಸ್ಟ್ ಫುಟ್ಬಾಲ್ ಸ್ಟೇಡಿಯಂ ರೀತಿ ಅಷ್ಟೇ ದೊಡ್ಡದಾಗಿರುತ್ತೆ. ಅಂತಹ ISS ನಲ್ಲಿ ಒಮ್ಮೆಗೆ 13 ಜನರಷ್ಟೇ ಆ ಸ್ಥಳದಲ್ಲಿ ವಾಸ ಮಾಡಬಹುದು. ತಿಂಗಳುಗಳ ಕಾಲ ಊಟ, ತಿಂಡಿ, ನಿದ್ರೆ, ಅಧ್ಯಯನ ಎಲ್ಲವನ್ನ ಮಾಡಬಹುದು. ಇನ್ನು ಪ್ರತಿ ತಿಂಗಳಿಗೊಮ್ಮೆ ಅಲ್ಲಿರುವ ಗಗನಯಾತ್ರಿಗಳ ಬದಲಾವಣೆಯಾಗ್ತಾ ಇರುತ್ತೆ. ಇಂತಹ ಬಾಹ್ಯಾಕಾಶ ನಿಲ್ದಾಣಕ್ಕೆ ಅಧ್ಯಯನಕ್ಕೆ ಅಂತ ಮೊನ್ನೆಯಷ್ಟೇ ಸ್ಪೇಸ್ ಎಕ್ಸ್ ನ ಕ್ರ್ಯೂ 10 ಮಿಷನ್ ಲಾಂಚ್ ಮಾಡಿದೆ. ಆ ಮಿಷನ್ ನಲ್ಲಿ 4 ಜನ ಗಗನಯಾತ್ರಿಗಳಿದ್ರು. ಮೊನ್ನೆಯಷ್ಟೇ ಬಾಹ್ಯಾಕಾಶ ನಿಲ್ದಾಣದಲ್ಲಿ ಸ್ಪೇಸ್ ಎಕ್ಸ್ ಕ್ರ್ಯೂ 10 ಸೇಫ್ ಆಗಿ ಲ್ಯಾಂಡ್ ಆಯಿತು. ಇವರು ಹೋಗ್ತಿದ್ದಂತೆ ಅಲ್ಲಿ ಸಿಲುಕಿಕೊಂಡಿದ್ದ ಗಟ್ಟಿಗಿತ್ತಿ ಸುನಿತಾ ವಿಲಿಯಮ್ಸ್ ಸಂತೋಷಕ್ಕೆ ಪಾರವೇ ಇರಲಿಲ್ಲ.